ಸಸಿ ಎಲ್ಲಿಂದ ತಂದಿದ್ರಿ? ಚೇಳ್ಕೆರೆ. ಯಾವ ತಳಿ ಮತ್ತೆ ಎಷ್ಟು ರೂಪಾಯಿ ಬಂದು ಬಿದ್ದು? ಅದು ಸಸಿ ಬಂದು 1 ರೂಪಾಯಿ ರೀ. ತಳಿ ಬಂದು ಸಲರ್ ಹಾಕಕತ್ತು ರೀ ಸ್ವಲ್ಪ, ಯಾಕಂದ್ರೆ ಸಮ್ಮರ್ ಅಲ್ರಿ. ಓದ್ಸರಿ ಹಾಕಿದ್ರಲ್ವಾ? ಹಾಕಿದ್ರಿ. ಇಳುವರಿ ಹೆಂಗಿತ್ತು ಓದ್ಸರಿ? ಇದು ಚೆನ್ನಾಗೈತ್ರಿ. ಮಾರ್ಕೆಟ್ ರೇಟ್ ಇಲ್ಲಲ್ರಿ ವರ್ಷ, ಸ್ಟಾರ್ಟಿಂಗ್ ಎಂಡಿಂಗ್ ನಂಗೆ ಮೊನ್ನೆ ಸೆಂಟ್ರಲ್ ಏನೋ ಒಂದು 15-20 ದಿನ ಇತ್ತು, ಆಮೇಲೆ ರೇಟ್ ಇಲ್ಲ. ನಮ್ದು ಚಿತ್ರದುರ್ಗ ಚಿಕ್ಕೋಣ್ಣಾಳ್ ಗ್ರಾಮ ರೀ. ಟೊಮೆಟೊ ಕಂತ ರೆಡಿ ಮಾಡ್ತಾ ಇದ್ವಿ ರೀ, ಪ್ರವೀಣ್ ಅಂತ. ಈಗ ಇದೆಲ್ಲ ಪ್ರಿಪರೇಷನ್ ಮಾಡ್ತಿದ್ರಲ್ಲ, ಏನಕ್ಕೆ ಪ್ರಿಪರೇಷನ್ ಮಾಡ್ತಿದ್ರಿ? ಟೊಮೆಟೊ ಹಾಕಕ್ರಿ. ಟೊಮೆಟೊ ಎಕರೆ ಹಾಕ್ತಿದ್ರಿ ಈಗ? 3 ಎಕರೆ ರೀ. 3 ಎಕರೆ. ಇದೆಲ್ಲ ಬೆಡ್ ಪ್ರಿಪರೇಷನ್ ಇಂದು ಭೂಮಿ ಹದ ಮಾಡ್ಕೊಂಡಿದ್ದು ಎಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ? ಏನಿಲ್ಲ ಸರ್, ಅದೇ ಫಸ್ಟ್ 5 ಬೆಡ್ ಹೊಡೆದಿದ್ದು ರೀ 2 ಸಲ. ಆಮೇಲೆ ಕುಂಟೆ ಹೊಡೆದು ಜಿಪ್ಸಮ್ ತಂದು ಉಗ್ಗಿದ್ರು ಎಲ್ಲ. ಇಲ್ಲಿ ಕಾಣಿಸ್ತಾ ಇರೋ ಜಿಪ್ಸಮ್ ವೈಟ್ ಕಲರ್ ಎಲ್ಲ ಅದು ಜಿಪ್ಸಮ್ ರೀ. ಅದು ಜಿಪ್ಸಮ್ ಹಾಕಿ ಈಗ ಲ್ಯಾಟ್ರಲ್ ಬೆಡ್ ನಿಂದ ಮೇಲೆ ಬೆಡ್ ಎಲ್ಲ ಎಷ್ಟು ಅಡಿಗೆ ಮಾಡ್ಕೊಂಡಿದ್ರ? ಈಗ 6 ಅಡಿಗೆ ಐತೆ ಸರ್. ಅಲ್ಲಿಂದ ಅಲ್ಲಿಗೆ 6 ಅಡಿ. ಈ ಸೆಂಟರ್ ಪಾಯಿಂಟ್ ಸೆಂಟರ್ 6 ಇರ್ತೈತಿ. ಸಸಿ ಎಷ್ಟು ಅಡಿಗೆ ಒಂದು 1.25 ಅಡಿ? 1.25 ಅಡಿಗೆ ಒಂದು ಸಸಿ ಕುಂದಿರ್ತೈತ್ರಿ. 3 ಎಕರೆಗೆ ಎಷ್ಟು ಸಸಿ ನಾಟಿ ಮಾಡ್ತಿದ್ರಿ ಈಗ? 18,000 ಹೋಗ್ತೈತ್ರಿ. ಸಸಿ ಎಲ್ಲಿಂದ ತಂದಿದ್ರಿ? ಚೇಳ್ಕೆರೆ. ಯಾವ ತಳಿ ಮತ್ತೆ ಎಷ್ಟು ರೂಪಾಯಿ ಬಂದು ಬಿದ್ದು? ಅದು ಸಸಿ ಬಂದು 1 ರೂಪಾಯಿ ರೀ. ತಳಿ ಬಂದು ಸಲರ್ ಹಾಕಕತ್ತು ರೀ ಸ್ವಲ್ಪ, ಯಾಕಂದ್ರೆ ಸಮ್ಮರ್ ಅಲ್ರಿ. ಬ್ಲೇಡ್ ಐತ್ರಿ ಕೇಳಪ್ಪ. ಸಲಾರ್ ಓದ್ಸರಿ ಹಾಕಿದ್ರಲ್ವಾ? ಹಾಕಿದ್ರಿ. ಇಳುವರಿ ಹೆಂಗಿತ್ತು ಓದ್ಸರಿ? ಇದು ಚೆನ್ನಾಗೈತ್ರಿ. ಮಾರ್ಕೆಟ್ ರೇಟ್ ಇಲ್ಲಲ್ರಿ ವರ್ಷ, ಸ್ಟಾರ್ಟಿಂಗ್ ಎಂಡಿಂಗ್ ನಂಗೆ ಮೊನ್ನೆ ಸೆಂಟ್ರಲ್ ಏನೋ ಒಂದು 15-20 ದಿನ ಇತ್ತು, ಆಮೇಲೆ ರೇಟ್ ಇಲ್ಲ. ಬ್ಲೇಡ್ ಇಲ್ಲ. ಈ ಡ್ರಿಪ್ ಇಂದೆಲ್ಲ ಲ್ಯಾಟ್ರಲ್ ಇಂದ ಲೈನ್ ಎಲ್ಲ ಹೆಚ್ಚು ಕಮ್ಮಿ ಆಗಿದಾವಲ್ಲ, ಇದು ಯಾಕೆ ಇರತ್ತಿ? ಅದು ಅಂದ್ರೆ ಬೆಡ್ ನಾವು ಮಳೆಗಾಲದಾಗ 8 ಫೀಟ್ ಹಾಕ್ತಿವ್ರಿ ದಾಯ. ಈಗ ಬಿಸಿಲಲ್ಲ, ಬಿಸಿಲು ಸಲಗ ಅಂತ ದಾಯ ಜಾಸ್ತಿ ಇದ್ದಂಗೆಲ್ಲ ನೆಲ ಹೀಟ್ ಆಗುತ್ತೆ. ಹೀಟ್ ಆಗಿ ಗಿಡಕ್ಕೆ ಎಫೆಕ್ಟ್ ಅಂತ ಹೇಳಿ ಬೆಡ್ 6 ಅಡಿ ಹಾಕ್ತಿವಿ. ಡಿಸ್ಟೆನ್ಸ್ ಕಮ್ಮಿ ಮಾಡ್ತೀವಿ. ಅವು ಕಾಮನ್ ಆಗಿ ಒಂದ್ಸಲ ಯೂಸ್ ಮಾಡಿದ ಪೈಪ್ ಇನ್ನೊಂದ್ಸಲ ಬೆಡ್ಗೆ ಹಾಕಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗವ. ಆದಾಗ ಕಂಪಲ್ಸರಿ ಹಂಗ ಇನ್ನ ಟ್ಯಾಪ್ ಚೇಂಜ್ ಮಾಡ್ಕೊಂಡು ಅದನ್ನ ಅಲ್ಲಿಗೆ ಬಂದ್ ಮಾಡಿ ಟ್ಯಾಪ್ ವೇಸ್ಟ್. ಅದನ್ನ ಲ್ಯಾಟ್ರಲ್ ಯಾವ್ದು ಇದು? ಇದು ಜೈನ್ ಕಂಪ್ನಿ. ಜೈನ್ ಕಂಪ್ನಿ ASI. ಎಷ್ಟು mm ಇಂದಿದ್ದು? 16 mm ಇಂದ ಅನ್ಸುತ್ತಲ್ವಾ? 16 mm ಕ್ವಾಲಿಟಿ ರೀ. ಎಷ್ಟು ಬೆಳೆ ತಗೊಂಡಿದ್ರಿ ಇದ್ರಲ್ಲ ಅಲ್ಲಿ? ಈಗ ನಾವ್ ತಂದ್ 3 ವರ್ಷ ಆಗೈತ್ರಿ ಪೈಪ್. 3 ವರ್ಷ. ಇನ್ನು ಚೆನ್ನಾಗೈತಿದ್ದು? ಚೆನ್ನಾಗೈತ್ರಿ. ಅಲ್ಲೇ ಟೊಮೆಟೊಗೆಲ್ಲ ಗೂಟ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ಹ್ಞೂ, ಅಲ್ಲಿ ಕಿತ್ತಿದ್ವಾ, ಮತ್ತೆ ಅಲ್ಲಿ ಹಾಕಿದ್ಕೆ ಹೆಂಗ ಪ್ರಿಪರೇಷನ್ ಮಾಡ್ಲೇಬೇಕು ಮತ್ತೆ ಅಂತೇಳಿ. ಇವಾಗ್ಲೇ ಹಾಕ್ತೀರಾ ಏನ್ ಅಥವಾ ಸಸಿ ದೊಡ್ಡದಾದ್ಮೇಲೆ ಹಾಕ್ತೀರಾ? 1 ಫೀಟ್ ಬರ್ಬೇಕ್ರಿ ಸಸಿ. 1 ಫೀಟ್. 1 ಫೀಟ್ ಹತ್ರ. ಅಂದ್ರೆ ನೀವು ತರ ಸಸಿ ಎಷ್ಟು ದಿನದ ಸಸಿ ಎಷ್ಟಿರ್ತಾವ ಅವು? 35 ದಿನ ಸಸಿ ಇರ್ತಾರ. ಅದು ಇಲ್ಲೇ ಐತ್ರಿ, ಅಲ್ಲಿ ಬಾಳೆ ಗಿಡದಾಗ ಅದಾವ. ಇಷ್ಟ ಇರ್ತೈತ್ರಿ, ಅಷ್ಟು 3 ಇಂಚ್ 3 ಇಂಚ್ ಇರ್ತೈತಿ. ಈಗ ಅವು ಮಗ್ಗು ಸ್ಟಾರ್ಟ್ ಆಗೋದಕ್ಕೆ ನಮಗೆ ಅದು ಕಟಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ 2.5 ತಿಂಗಳು ರೀ. ಸಸಿ ನಾಟಿ ಮಾಡಿದ್ಮೇಲೆ 2.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಡ್ರಿಪ್ ಎಲ್ಲ ಪ್ರಿಪರೇಷನ್ ಮಾಡ್ಕೊಂತ ಇದೀರಾ? ಮಾಡಿ ನೈಟ್ ನೀರ್ ಬಿಡ್ಬೇಕ್ರಿ. ಬಿದ್ದು ಬೆಡ್ ಎಲ್ಲ ಸಂಪೂರ್ಣ ನೆನೆತಂದ್ರೆ ನಾಳೆ ಇಲ್ಲ ನಾಡಿದ್ದು ಸಸಿ ನಾಟಿ ಮಾಡಿ ಸಸಿ ಹಚ್ಚೋದು. ಮತ್ತೆ ಇದಕ್ಕೆ ಏನಾದ್ರು ಈಗ ತಳಗೊಬ್ಬರ ಏನಾದ್ರು ಹಾಕ್ತೀರಾ? ಹಾಕ್ತಿವ್ರಿ. DAP, ಮೈಕ್ರೋನ್ಯೂಟ್ರಿಯೆಂಟ್, ಜಿಂಕ್ 3 ಮಿಕ್ಸ್ ಮಾಡಿ ಬೆಡ್ಡಿಗೆ ಹಾಕ್ತಿವ್ರಿ. ಹಾಕಿ ಆಮೇಲೆ ಒಂದಿನ ಬಿಟ್ಟು ಸಸಿ. ಇದ್ರದ್ದೆಲ್ಲ ಎಷ್ಟು ಖರ್ಚು ಬಂದೈತೆ ಸರ್? ಇದು ಏನಿಲ್ಲ ಸರ್, ಎಲ್ಲ ಹಳೇದೇ ಅಲ್ರಿ. ಈ ಎಕರೆಗೆ ಹಳೆ ಐಟಮ್ ಬಿಟ್ಟು ಇದು ಕಲ್ಟಿವೇಶನ್ ಟ್ರ್ಯಾಕ್ಟರ್ದು. ಈ ಪ್ರೆಸೆಂಟ್ ಬಂದು ಟ್ರ್ಯಾಕ್ಟರ್ದೇ ಖರ್ಚಲ್ರಿ. ಬೆಡ್ ಪ್ರಿಪರೇಷನ್ಗೆ ಕಲ್ಟಿವೇಶನ್ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಎಕರೆಗೆ 3,000 ಖರ್ಚು ಬಂದಿರ್ತೈತಿ. ಡೀಸೆಲ್ ಅದು ಇದು ಅಂತ ಹೇಳಿ ಈ ಪೈಪ್ ಇಳಕ್ ಲೇಬರ್ದು ಅದು ಇದು ಅಂದ್ರೆ ಒಂದು ಎಕರೆಗೆ 3,000 ಲೆಕ್ಕ ಎಕ್ಸ್ಪೆನ್ಸಿವ್ ಆಗೈತ್ರಿ ಈಗ. ಮತ್ತೆ ಎಕರೆಗೆ ಎಷ್ಟು ಸಾವಿರ ಸಸಿ ಹಚ್ತೀರಾ? 6,000 ರೀ. 6,000 ಪ್ಲಸ್ ಒಂದು 3,000 ಟ್ರ್ಯಾಕ್ಟರ್ದು. ಮತ್ತೆ ಈಗ ಲೇಬರ್ ಅವ್ರಿಗೆಲ್ಲ ಎಷ್ಟು, ಒಂದ್ ಎಕರೆ ಹಚ್ಚೋದಕ್ಕೆ ಎಷ್ಟು ಜನ ಬೇಕಾಗ್ತಾರೆ? ಒಂದ್ 5 ಮಂದಿ ಆದ್ರೆ ಹಚ್ಚಿ ಬಿಡ್ತಾರೆ. 3 ಎಕರೆ. 3 ಎಕರೆ ಬೇಡ, ಎಕರೆಗೆ ಇಬ್ಬರು ಅಂದ್ರು ಒಂದು 6 ಜನ ಅಷ್ಟೇ. ನಿಮಗೆಲ್ಲ ಹಳೆ ಐಟಮ್ ಇರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಆಗೈತಿ. ಗೂಟ ಹಳೆವೆ ಇದಾವೆ, ಮತ್ತೆ ಪೈಪು ಲ್ಯಾಟ್ರಲ್ ಎಲ್ಲ ಏನ್ ಲೇಬರ್ ಕಾಸ್ಟ್ ಒಂದು ಬೀಳ್ತೈತ್ರಿ ಈಗ.
ಇವಾಗೆಲ್ಲ ಮಾರ್ಕೆಟ್ ಹೆಂಗೈತೆ ಅಂತ ಏನಾದ್ರು ವಿಚಾರಿಸಿದ್ರ? ಮಾರ್ಕೆಟ್ ಆದ್ರೆ 220 240 ಹಂಗ ಐತ್ರಿ. ಸರ್ ಇದೆ ಅಲ್ವಾ ಇದೆ ಟೊಮೆಟೊ? ಇದೆ ಟೊಮೆಟೊ ಸಸಿ. ಸಲಾರ್ ತಳಿ ಅಂತ ಹೇಳಿದ್ರಲ್ವಾ ಇದು? ಸಲಾರ್. ಎಷ್ಟು ದಿನದ ಗಿಡ ಅಂತ ಹೇಳಿದ್ರು ಅವ್ರು? 30 ದಿನ ರೀ, ನಾವ್ ತಂದು 3 ದಿನ ಆಗೈತ್ರಿ ಈಗ. ನೀವು ತಂದು 3 ದಿನ, 30 ದಿನದ ಅನ್ಸುತ್ತಾ?